ಯೆಹೋವನೇ, ನನ್ನ ಬಾಯಿ ನಿನ್ನ ನೀತಿಯನ್ನು ರಕ್ಷಣೆಯನ್ನು ಹಗಲೆಲ್ಲಾ ವರ್ಣಿಸುತ್ತಿರುವುದು, ಆದರೂ ಅವುಗಳ ವಿವರಣೆ ನನಗೆ ಅಸಾಧ್ಯ. ಸೋಮವಾರ 23 ಜೂನ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಸಮುವೇಲನು ಪ್ರಥಮ ಭಾಗ 12ನೇ ಅಧ್ಯಾಯದ 24ನೇ ವಚನ. ನೀವಾದರೋ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು, ಆತನು ನಿಮಗೋಸ್ಕರವಾಗಿ ಮಾಡಿದ ಮಹತ್ಕಾರ್ಯಗಳನ್ನು ನೆನಪಿಗೆ ತಂದುಕೊಂಡು ಆತನನ್ನು ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸುತ್ತಾ ಬರಬೇಕು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರ ಕಾರ್ಯವನ್ನು ನೆನೆಸಿಕೊಳ್ಳುತ್ತಾ ಯಥಾರ್ಥವಾಗಿ ದೇವರಿಗೆ ಸೇವೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಮಹತ್ ಕಾರ್ಯಗಳನ್ನು ನೆನೆಸಿಕೊಳ್ಳುವುದು. ಸಮುವೇಲನು ದೇವರ ಆಜ್ಞೆಯಂತೆ ಇಸ್ರಾಯೇಲ್ ಜನಾಂಗದವರಿಗೆ ಅರಸನನ್ನು ನೇಮಿಸಿ ತಾನು ಮುಂದೆ ಸಾಗುತ್ತೇನೆಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ ಸಮುವೇಲನು ಇಸ್ರಾಯೇಲ್ ಜನರಿಗೆ ದೇವರು ಅವರಿಗೆ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ನೆನಪಿಗೆ ತಂದನು. ಆದರೆ ಜನರು ಯಾವ ರೀತಿಯಲ್ಲಿ ದೇವರಿಂದ ಪದೇ ಪದೇ ದೂರ ಹೋಗಿ ದೇವರಿಗೆ ವಿರುದ್ಧವಾದಂಥ ಕಾರ್ಯವನ್ನು, ದೇವರಿಗೆ ಅವಿಧೇಯವಾಗಿರತಕ್ಕಂಥ ಸ್ಥಿತಿಯಿಂದ ಅವರು ಅನುಭವಿಸಿದಂಥ ಕಷ್ಟಗಳನ್ನು ಪದೇ ಪದೇ ನೆನಪಿಸಿದನು. ಅವರು ಅನುಭವಿಸಿದಂಥ ಕಷ್ಟದ ಸಮಯದಲ್ಲಿ, ದುಃಖದಲ್ಲಿ, ಅವರು ಬೇಸರದಲ್ಲಿ ಬಿದ್ದು ಹೋದಂಥ ಸಮಯದಲ್ಲಿ ದೇವರಿಗೆ ಕೂಗಿಕೊಂಡಾಗ ಹೇಗೆ ದೇವರು ಅವರಿಗೆ ರಕ್ಷಣೆ ಕೊಟ್ಟನು ಎಂಬುದಾಗಿ ನೆನಪಿಗೆ ತಂದನು. ಅದಕ್ಕೆ ಜನರು ತಾನು ಪ್ರಾರ್ಥಿಸಬೇಕೆಂಬುದಾಗಿ ಹೇಳಿದಾಗ ಅದು ತನ್ನ ಜವಾಬ್ದಾರಿ ಎಂಬುದಾಗಿ ಹೇಳುವುದಲ್ಲದೆ, ಈ ಜನರು ದೇವರ ಉಪಕಾರಗಳನ್ನು ನೆನೆಸಿಕೊಳ್ಳಬೇಕೆಂಬುದಾಗಿಯೂ ದೇವರಿಗೆ ಯೋಗ್ಯವಾಗಿ ಸೇವೆ ಮಾಡಬೇಕೆಂಬುದಾಗಿಯೂ ಅವರಿಗೆ ನೆನಪಿಗೆ ತಂದು ಎಚ್ಚರಿಕೆಯ ಮಾತನ್ನು ತಿಳಿಸಿದನು. ಕರ್ತನಲ್ಲಿ ಪ್ರಿಯರೇ, ದೇವರಿಂದ ಇಸ್ರಾಯೇಲ್ಯರು ಎಷ್ಟು ದೂರವಾದರೂ ದೇವರು ತನ್ನ ಪ್ರೀತಿ ಕರುಣೆಯ ನಿಮಿತ್ತವಾಗಿ ಪದೇ ಪದೇ ಅವರನ್ನು ರಕ್ಷಿಸಿದನು. ನಾವು ಕೂಡ ಅನೇಕ ಸಂದರ್ಭದಲ್ಲಿ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ನೆನೆಸಿಕೊಳ್ಳುವುದೇ ಇಲ್ಲ. ನಮಗೆ ಕಷ್ಟದ ಕಾಲದಲ್ಲಿ, ದುಃಖದಲ್ಲಿ, ನೋವಿನಲ್ಲಿರುವಂಥ ಪರಿಸ್ಥಿತಿಯಲ್ಲಿ ಬಹಳಷ್ಟು ಪ್ರಾರ್ಥನೆ ಮಾಡುತ್ತೇವೆ, ಅದ್ಭುತಗಳನ್ನು ಅನುಭವಿಸುತ್ತೇವೆ. ಆದರೆ ಕಾಲಕ್ರಮೇಣ ಅದನ್ನು ಮರೆತು ತಿರುಗಿ ದೇವರಿಂದ ದೂರವಾಗುತ್ತೇವೆ. ಆದರೆ ನಾವುಗಳು ಎಂದಿಗೂ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಮರೆಯಬಾರದು. ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ದೇವರಿಗೆ ಉತ್ತಮವಾದಂಥ ರೀತಿಯಲ್ಲಿ ಸತ್ಯದಿಂದ ಪೂರ್ಣ ಮನಸ್ಸಿನಿಂದಲೂ ಸೇವಿಸುತ್ತಾ ಹೋಗಬೇಕು. ಇದನ್ನು ನೆನಪಿನಲ್ಲಿಟ್ಟುಕೊಂಡು ಕಾರ್ಯತಃ ಮಾಡೋಣ. ಕರ್ತನೇ ದಯಮಯ ಸ್ವಾಮಿ, ನಿನ್ನ ಕೃಪೆಯಿಂದ ನಿನ್ನ ಎಲ್ಲಾ ಕಾರ್ಯಗಳನ್ನು ನೆನೆಸಿಕೊಂಡು ನಿನಗೆ ಯೋಗ್ಯವಾಗಿ ಸೇವೆ ಮಾಡುವಂತೆ ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.